ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇತ್ತೀಚೆಗೆ ಸುಮಾರು ಜನ ಒಂದು ಕ್ವೆರಿನ ಹಾಕ್ತಾಯಿದ್ರಿ. ಅದೇನಪ್ಪ ಅಂತಂದರೆ, ಜೆಮಿನಿಯಲ್ಲಿ ಮೈಕ್ರೋಫೋನ್ ಆನ್ ಮಾಡಿ ನಾವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಜೆಮಿನಿ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರಿ. ಆ್ಯಕ್ಚುಲಿ ಸ್ನೇಹಿತರೆ, ಇದು ಸಮಸ್ಯೆ ಅಲ್ಲ. ಹಲವಾರು ಫ್ಯಾಕ್ಟರ್ಸಿಂದ ಜೆಮಿನಿ ಮೈಕ್ರೋಫೋನ್ನಲ್ಲಿ ನಾವು ಏನಾದರೂ ಪ್ರಶ್ನೆ ಕೇಳಿದಾಗ ಅದು ಲೇಟಾಗಿ ಆನ್ಸರ್ ಕೊಡುತ್ತೆ. ಅಥವಾ ಇತ್ತೀಚೆಗೆ ಜೆಮಿನಿ ಅಪ್ಡೇಟ್ ಆದಮೇಲೆ ನಾವು ಮೈಕ್ರೋಫೋನಲ್ಲಿ ಏನಾದ್ರು ಪ್ರಶ್ನೆ ಕೇಳಿದಾಗ ಮೊದಲು ಆಟೋಮೆಟಿಕಲಿ ಅದು ಮೈಕ್ರೋಫೋನ್ ಆಫ್ ಆಗಿ ಪ್ರಾಂಪ್ಟ್ ತಗೊಂಡು ರಿಪ್ಲೈ ಕೊಡ್ತಾಯಿತ್ತು. ಆದರೆ ಈಗ ನಾವು ಸೆಂಡ್ ಮಾಡಬೇಕಾಗತ್ತೆ. ಸೊ ಒಂದು ಎಕ್ಸ್ಟ್ರಾ ಕೆಲಸವನ್ನು ಮಾಡಬೇಕಾಗುತ್ತೆ. ಇದು ತುಂಬ ಜನರ ಕನ್ಫ್ಯೂಷನ್ ಆಗ್ತಾಯಿದೆ. ಹಾಗಾಗಿ ನಿಮಗೆ ಜೆಮಿನಿ ರಿಪ್ಲೈ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆನೇ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ. ಇದು ಯಾಕೆ ಕನ್ಫ್ಯೂಷನ್ ಆಗ್ತಾಯಿದೆ, ಹಾಗೆ ಯಾಕೆ ರಿಪ್ಲೈ ಲೇಟ್ ಆಗುತ್ತೆ, ಆಮೇಲೆ ಎಷ್ಟು ಲೇಟ್ ಆಗುತ್ತೆ, ಯಾಕೆ ನಮಗೆಲ್ಲ ಕನ್ಫ್ಯೂಷನ್ ಆಗ್ತಾಯಿದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟ್ಟರಲ್ಲಿ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಸ್ನೇಹಿತರೆ, ಮೊದಲಿಗೆ ಈಗ ಜೆಮಿನಿ ಆ್ಯಪ್ ಓಪನ್ ಮಾಡೋಣ. ಒಂದು ನಿಮಿಷ. ಜೆಮಿನಿಯಲ್ಲಿ ಮೊದಲು ಏನಾಗ್ತಾಯಿತ್ತು ನೋಡಿ, ಇಲ್ಲಿ ಮೈಕ್ರೋಫೋನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಶ್ನೆ ಕೇಳೋ ತಕ್ಷಣ ಉತ್ತರ ಕೊಡ್ತಾ ಇತ್ತು. ಆದರೆ ಇತ್ತೀಚೆಗೆ ಏನಾಗುತ್ತೆ, ನಾವು ಮೈಕ್ರೋಫೋನ್ ಆನ್ ಮಾಡಿ ಏನಾದ್ರು ಪ್ರಶ್ನೆ ಕೇಳಿದ ತಕ್ಷಣ ಅದು ರಿಪ್ಲೈ ಮಾಡಲ್ಲ. ಇನ್ನೂ ಅದು ಪ್ರಾಂಪ್ಟ್ ತೊಗೊಂಡ್ರಲ್ಲ, ಅದು ನೀವು ಇನ್ನೂ ಏನಾದರೂ ಪ್ರಶ್ನೆ ಕೇಳ್ಬೋದು ಅಥವಾ ನೀವು ಕಾನ್ವರ್ಸೇಷನ್ನ ಇನ್ನೂ ಮುಂದುವರಿಸ್ಬೋದು ಅಂತೇಳಿ ವೆಯ್ಟ್ ಮಾಡ್ತಾ ಇರುತ್ತೆ. ನಾವು ಸೆಂಡ್ ಮಾಡಬೇಕಾಗತ್ತೆ. ಸೆಂಡ್ ಮಾಡಿದಾಗ ಮಾತ್ರ ನಮಗೆ ರಿಪ್ಲೈ ಬರುತ್ತೆ. ಒಂದು ಮತ್ತು ಇನ್ನೊಂದು ಪ್ರೋ ಅಂತ ಇದೆಯಲ್ಲ, ಇಲ್ಲಿ ಕೆಲವೊಂದು ಸಲ ನಿಮಗೆ ಫಾಸ್ಟ್ ಅಂತ ಹೇಳ್ಬೋದು. ಇದೇನಪ್ಪ ಅಂತಂದರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಲವಾರು ಮಾಡಲ್ಗಳಿದೆ. ಫಸ್ಟು ಫಾಸ್ಟ್ ಆನ್ಸರ್ಸ್ ಕ್ವಿಕ್ಲಿ. ಇದರಲ್ಲಿ ಏನಾಗುತ್ತೆ, ನೀವೇನಾದ್ರು ಒಂದು ಪ್ರಶ್ನೆ ಕೇಳಿದ ತಕ್ಷಣ ಫಾಸ್ಟಾಗಿ ರಿಪ್ಲೈ ಮಾಡುತ್ತೆ. ನೆಕ್ಸ್ಟು ಥಿಂಕಿಂಗ್ ಅಂತ ಇದು ಇನ್ನೊಂದು ಮಾಡಲ್ಲು. ಇದು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ. ಇನ್ನೊಂದು ಇದು ಅಡ್ವಾನ್ಸ್ಡ್ ಮ್ಯಾಥ್ಸ್ ಮತ್ತು ಪ್ರೋ, ಸಾರಿ ಏನು ಅಡ್ವಾನ್ಸ್ ಮ್ಯಾಥ್ಸ್ ಆ್ಯಂಡ್ ಕೋಡು, ಇದು 3.1 ವರ್ಷನ್ನು. ಸೊ ಇದನ್ನು ನೀವು ಇಟ್ಕೊಂಡ್ರೆ ಜೆಮಿನಿ ನಮಗೆ ಏನೇ ಉತ್ತರ ಕೊಡೋಕ್ಕೆ ಸ್ವಲ್ಪ ಲೇಟ್ ಮಾಡುತ್ತೆ. ಸ್ವಲ್ಪ ಅಂತಂದರೆ ಒಂದೊಂದು ಸಲ 3 ನಿಮಿಷ ಹಂಗೆಲ್ಲ ಆಗುತ್ತೆ. ಹಾಗಾಗಿ ನಿಮಗೆ ಜೆಮಿನಿ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಅನಿಸ್ಬೋದು. ಸೊ ಆವಾಗ ನಾವು ಏನು ಮಾಡಬೇಕಾಗಿಲ್ಲ, ಜಸ್ಟ್ ವೆಯ್ಟ್ ಮಾಡಬೇಕಷ್ಟೆ. ಸೊ ಯೂಶ್ವಲಿ ನಾನು ಪ್ರೋನೇ ಇಟ್ಕೊಂಡಿರ್ತೀನಿ. ಆಮೇಲೆ ಈ ಪ್ರೋ ಆ್ಯಕ್ಸಸ್ ಸಿಗೋದು ಬರೀ ಗೂಗಲ್ AI ಪ್ರೋ ಅಡ್ವಾನ್ಸ್ ಯೂಸರ್ಸ್ಗೆ ಮಾತ್ರ. ಓಕೆ, ಈಗ ಏನು ಜಿಯೋದವ್ರು ನಮಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ನೀವೇನಾದ್ರು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ನಿಮಗೆ ಸಿಗುತ್ತೆ. ಅಥವಾ ನೀವೇನಾದ್ರು ಜೆಮಿನಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ಅದು ಅಂಥವ್ರಿಗೆ ಮಾತ್ರ ಸಿಗುತ್ತೆ. ಯಾರೋ ಫ್ರೀ ವರ್ಷನ್ ಯೂಸ್ ಮಾಡ್ತಾಯಿರೋ ನಿಮಗೆ ಈ 3.1 ಆ್ಯಕ್ಸಸ್ ಸಿಗಲ್ಲ. ಓಕೆ, ನಾನು ಯೂಶ್ವಲಿ ಪ್ರೋನೇ ಇಟ್ಟಿರ್ತೀನಿ. ಹಾಗಾಗಿ ಸ್ವಲ್ಪ ಲೇಟ್ ಮಾಡುತ್ತೆ. ನೋಡೋಣ, ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಪ್ರಶ್ನೆ ಕೇಳಿದ ತಕ್ಷಣ ನಾನು ಸೆಂಡ್ ಮಾಡಿದಾಗ ಮಾತ್ರ ನನ್ನ ಪ್ರಾಂಪ್ಟನ್ನು ತೊಗೊಳ್ಳೋದಿಲ್ಲ ಅಂತಂದರೆ ತೊಗೊಳ್ಳೋದಿಲ್ಲ. ಪೋಕೋ X6 Pro ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ 16 ಅಪ್ಡೇಟ್ ಯಾವಾಗ ಬರುತ್ತೆ? ಓಕೆ ನೋಡಿ ಸ್ನೇಹಿತರೆ, ನಾನು ಸೆಂಡ್ ಮಾಡೋವರೆಗೂ ಕೂಡ ಅದು ನನ್ನ ಪ್ರಾಂಪ್ಟನ್ನು ತೊಗೊಂಡಿರಲಿಲ್ಲ. ಇನ್ನೂ ಮೈಕ್ರೋಫೋನ್ ಆನ್ ಆಗೇ ಇತ್ತು. ನಾವೇನಾದರೂ ಕಾನ್ವರ್ಸೇಷನ್ ಮಾಡ್ತೀವ ಅಂತ ವೆಯ್ಟ್ ಮಾಡ್ತಾ ಇತ್ತು. ಹಾಗಾಗಿ ನಾವು ಸೆಂಡ್ ಮಾಡಬೇಕು. ರೈಟ್ ಸೈಡ್ ಬಾಟಮಲ್ಲಿ ನಿಮಗೆ ಸೆಂಡ್ ಬಟನ್ ಸಿಗುತ್ತೆ, ನೋಡೋಣ ಈಗ. ಓಕೆ, ಪೋಕೋ X6 Pro ಮೊಬೈಲಲ್ಲಿ ಆಂಡ್ರಾಯ್ಡ್ 16 ಅಪ್ಡೇಟ್ ಯಾವಾಗ ಬರುತ್ತೆ ನೋಡಿ, ಇದು ನಮ್ಮ ಪ್ರಶ್ನೆ. ಓಕೆ, ಈಗ ನೋಡಿ ಅದು ಸರ್ಚ್ ಮಾಡ್ತಾ ಇದೆ. ಇದು ಪೋಕೋ X6 Pro ಮೊಬೈಲ್ಗೆ ಆಂಡ್ರಾಯ್ಡ್ 16 ಆಧಾರಿತ ಹೈಪರ್ OS 3 ಅಪ್ಡೇಟ್ ಭಾರತದಲ್ಲಿ ಈಗಾಗಲೇ ಬಿಡುಗಡೆಯಾಗಿದೆ. ಕಂಪನಿಯು ಇತ್ತೀಚೆಗಷ್ಟೇ ಏಪ್ರಿಲ್ 2026ರ ಆರಂಭದಲ್ಲಿ ಹಂತ ಹಂತವಾಗಿ ಬಳಕೆದಾರರಿಗೆ ಈ ಅಪ್ಡೇಟ್ ಅನ್ನು ನೀಡಲು ಪ್ರಾರಂಭಿಸಿದೆ. ಅಪ್ಡೇಟ್ ಕುರಿತ ಪ್ರಮುಖ ಮಾಹಿತಿಗಳು. ಅಪ್ಡೇಟ್ ವರ್ಷನ್: ಇದು ಹೈಪರ್ OS 3.0.3.0 ಬಿಲ್ಡ್ ನಂಬರ್ ಜೊತೆಗೆ ಬರುತ್ತಿದೆ. ಹೊಸ ಫೀಚರ್ಗಳು: ಈ ಅಪ್ಡೇಟ್ನಲ್ಲಿ ಆಂಡ್ರಾಯ್ಡ್ 16 ನವೆಂಬರ್ ಹೊಸ ಸೌಲಭ್ಯಗಳ ಜೊತೆಗೆ ಸುಲಭವಾದ ನೋಟಿಫಿಕೇಶನ್ಗಳಿಗಾಗಿ ಹೊಸ ಹೈಪರ್ ಐಲ್ಯಾಂಡ್, ವೇಗದ ಪರ್ಫಾರ್ಮೆನ್ಸ್, ಉತ್ತಮ ಬ್ಯಾಟರಿ ನಿರ್ವಹಣೆ ಮತ್ತು ಹೊಸ AI ಫೀಚರ್ಗಳನ್ನು ನೀಡಲಾಗಿದೆ. ನಿಮ್ಮ ಮೊಬೈಲಿನಲ್ಲಿ ಅಪ್ಡೇಟ್ ಬಂದಿದೆಯೇ ಎಂದು ಚೆಕ್ ಮಾಡಲು ಈ ಹಂತಗಳನ್ನು ಅನುಸರಿಸಿ. ಓಕೆ ನೋಡಿ, ಇಷ್ಟೆಲ್ಲ ಡೀಟೇಲ್ಸ್ ಬಂತು.
ಸೊ ಈ ಥರ ಮಧ್ಯದಲ್ಲಿ Battery ಪಾಸ್ saved. ಆದಾಗ Got it. ನೀವು Turn on batteries. Got it. Battery saver. ಒಂದೇ Got it. ಹಾಂ Button. ಈ ಥರ Poco. ಬಂದಾಗ Gemini. Listen. Button. ಲಿಸನ್ ಕೊಟ್ಟರೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಒಂದು ಮೊಬೈಲಿನ ಸೆಟ್ಟಿಂಗ್ಸ್ ಆಪ್ ಓಪನ್ ಮಾಡಿ. 2 ಮೇಲಿರುವ ಅಬೌಟ್ ಫೋನ್ ವಿಭಾಗವನ್ನು ಆಯ್ಕೆ ಮಾಡಿ. 3 ಅಲ್ಲಿ ಕಾಣುವ ಹೈಪರ್ ಓಎಸ್ ವರ್ಷನ್ ಮೇಲೆ ಟ್ಯಾಪ್ ಮಾಡಿ. 4 ಅಪ್ಡೇಟ್ ಲಭ್ಯವಿದ್ದರೆ ನಿಮಗೆ ಪರದೆಯ ಮೇಲೆ ಕಾಣಿಸುತ್ತದೆ. ನಂತರ ಡೌನ್ಲೋಡ್ ಅಪ್ಡೇಟ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಫೋನಿಗೆ ಇನ್ನೂ ಈ ಅಪ್ಡೇಟ್ ತೋರಿಸುತ್ತಿಲ್ಲವಾದರೆ ಚಿಂತಿಸಬೇಡಿ. ಕಂಪನಿಯು ಇದನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿರುವುದರಿಂದ ಮುಂದಿನ ಕೆಲವು ದಿನಗಳಲ್ಲಿ ಇದು ನಿಮ್ಮ ಡಿವೈಸ್ಗೂ ಖಂಡಿತವಾಗಿ ಲಭ್ಯವಾಗಲಿದೆ. Page. Poco. ಓಕೆ X6. ಸ್ನೇಹಿತರೆ, ಈಗ ಕೇಳಿಸ್ಕೊಂಡ್ರಿ Button. ಅದು ಯಾವ ರೀತಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತು ಅಂತ. ಸೊ ಏನೂ ಇಲ್ಲ ಸ್ನೇಹಿತರೆ, ಅದು ಆ್ಯಕ್ಚುಲಿ ರಿಪ್ಲೈ ಮಾಡುತ್ತೆ. ಈಗ ಸ್ವಲ್ಪ ಬೇಗನೆ ರಿಪ್ಲೈ ಮಾಡ್ತು, ಕೆಲವೊಂದು ಸಲ ಇದಕ್ಕಿಂತನೂ ಲೇಟ್ ಮಾಡುತ್ತೆ ಅದು. ಆಮೇಲೆ ನೀವು ಅದು ಏನು ಮಾಡ್ತಾ ಇದೆ ಅಂತ ನೀವು ನೋಡ್ಬೋದು, ಅಲ್ಲಿ ತೋರಿಸುತ್ತೆ ಅದು ಅನಲೈಸಿಂಗ್, ಸರ್ಚಿಂಗ್ ಡೇಟಾ. ಸೊ ಇದು ಹೇಳ್ತಾ ಇತ್ತಲ್ಲ, ಸರ್ಚಿಂಗ್ ಹೈಪರ್ ವಾಯ್ಸ್ ಅಂತ ಏನೋ ಹೇಳ್ತಾ ಇತ್ತು. ಹಂಗೆ ಅದು ಏನೇನು ಮಾಡ್ತಾಯಿದೆ ಅಂತ ಕೂಡ ಹೇಳ್ತಾ ಇರುತ್ತೆ. ಸೊ ಮೈನಾಗಿ 2 ಫ್ಯಾಕ್ಟರ್ಸ್. ಒಂದು, ನೀವೇನಾದರೂ ಈ Pro 3.1 ವರ್ಷನ್ ಸೆಟ್ ಮಾಡಿದರೆ ಅವಾಗಲೂ ಕೂಡ ನಿಮಗೆ ಡೀಪಾಗಿ ಸರ್ಚ್ ಮಾಡಿ ಅದು ಲೇಟಾಗಿ ಆನ್ಸರ್ ಕೊಡುತ್ತೆ. ನೀವು ಫಾಸ್ಟ್ ಇಟ್ಕೊಂಡಿದ್ರೆ ಬೇಗ ಆನ್ಸರ್ ಕೊಡುತ್ತೆ. ಮತ್ತು ಇನ್ನೊಂದು, ನೀವು ಪ್ರಶ್ನೆ ಕೇಳಾದ್ಮೇಲೆ ಸೆಂಡ್ ಮಾಡಬೇಕು, ಸೆಂಡ್ ಮಾಡೋರು ಕೂಡ ಅದು ಆನ್ಸರ್ ಮಾಡೋದಿಲ್ಲ. ಸೊ ಇದೆರಡು ಫ್ಯಾಕ್ಟರ್ಸ್ ಇದೆ. ಇದನ್ನು ಗಮನದಲ್ಲಿಟ್ಕೊಂಡು ವೆಯ್ಟ್ ಮಾಡಿ ಸ್ವಲ್ಪ. ಮೊದಲು ಥರ ಬೇಗ ಆನ್ಸರ್ ಕೊಡಲ್ಲ. 3.1 ವರ್ಷನ್ ಯೂಸ್ ಮಾಡಿದ್ರೆ ಲೇಟಾಗಿ ಆನ್ಸರ್ ಕೊಡೋದ್ರಿಂದ ತುಂಬ ಜನಕ್ಕೆ ಏನು ಅನಿಸ್ತಾ ಇದೆ, ನಾನೇನು ಜಮಿನಿಯಲ್ಲಿ ಕೇಳಿದ್ರೆ ರಿಪ್ಲೈನೇ ಮಾಡ್ತಾ ಇಲ್ಲ ಜಮಿನಿ ಅಂತ ಅನಿಸ್ತಾ ಇದೆ. ಸೊ ಈಗ ನಿಮಗೆ ಈ ಕನ್ಫ್ಯೂಷನ್ ಕ್ಲಿಯರ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, Poco. ನೋಡಿ ಇಲ್ಲಿ Listen. Poco. Listen. Button. Button. Show thinking. ಶೋ ಥಿಂಕಿಂಗ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ಅದು ಯಾವ್ಯಾವ ರೀತಿ ಇನ್ಫಾರ್ಮೇಷನ್ ಹುಡುಕ್ತೋ, ಏನೇನು ಮಾಡ್ತೋ ಅಂತ ನಾವು ಚೆಕ್ ಮಾಡ್ಬೋದು. ನೋಡಿ ಈಗ Poco. Button. Show thinking. ಶೋ ಥಿಂಕಿಂಗಲ್ಲಿ ಹೋಗ್ತೀನಿ. ಏನು ಮಾಡ್ತೋ Button. ಫಸ್ಟು? Listen. Button. Hide thinking. ಹೈಡ್ ಥಿಂಕಿಂಗ್ ಅಂತ ಇದೆ. Listen. Assessing the inquiry I successfully identified the user's need. Recognizing the Kannada language and request for Android update information for the Poco X6 Pro. Analyzing search results. I've confirmed HyperOS 3 open parent Android 16 closed parent is rolling out the Poco X6 Pro in India. Confirming HyperOS rollout. Poco X6 Pro ಮೊಬೈಲ್ ಅಲ್ಲಿ HyperOS 3 ಅಪ್ಡೇಟ್ ಭಾರತದಲ್ಲಿ ಈಗಾಗಲೇ Poco. ಓಕೆ ನೋಡಿ, ಅದು ನಾವು ನೋಡ್ಬೋದು ಥಿಂಕಿಂಗ್ ಯಾವ ರೀತಿ ಮಾಡ್ತು ಅಂತ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ, ವೀಡಿಯೋನ ಲೈಕ್ ಮಾಡಿ. ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.